ಜೈಲಿನಲ್ಲಿ ಕೆಲವೊಂದು ಅಶ್ಲೀಲ ಘಟನೆಗಳು ಹಿಂದೆ ಯಾವಾಗ ಒಂದ್ಸಲ ಘಟನೆ ಸರ್, ಇವತ್ತು ರಾಜಾರೋಷವಾಗಿ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಮಾಡುವಂಥದ್ದು, ಮಾತನಾಡುವಂಥದ್ದು, ಜೈಲಿನಲ್ಲಿ ಕೆಲವೊಂದು ಅಶ್ಲೀಲ ಘಟನೆಗಳು ಹಿಂದೆ ಯಾವಾಗ ಒಂದ್ಸಲ ಘಟಿಸ್ತಾ ಇದ್ದಾವೆ. ಸರ್, ಇವತ್ತು ರಾಜಾರೋಷವಾಗಿ ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವ್ರು, ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವ್ರು, ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ರಾಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು, ಇದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ. ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ. ಜೈಲು ಅಂದ್ರೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳ ಇರುವಂಥ ಒಂದು ಕೇಂದ್ರ. ಅಂಥಲ್ಲಿ ರಾಜಾರೋಷವಾಗಿ ಇವತ್ತು ಅದು ಉಗ್ರರ ಪಟ್ಟಿಯಲ್ಲಿರುವಂಥವ್ರು, ICS ಒಂದು ಸಂಘಟನೆ ಸದಸ್ಯರು, ಇಂಥವರು ಕೂಡ ಈ ಆರಾಮಾಗಿ ICRMA ಅವರೆಲ್ಲ ಸವಲತ್ತುಗಳನ್ನು ಉಪಯೋಗಿಸುವಂಥದ್ದು ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ. ಕೂಡಲೇ ಕಾನೂನು ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷದ ಒತ್ತಾಯ ಮಾಡ್ತೀವಿ. ಇವತ್ತು ಉಗ್ರರು ಕೂಡ ಇಷ್ಟು ICRMA ಆಗಿರೋದ್ರಿಂದ ಇವತ್ತು ಅಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತವೆ. ಯಾಕಂದರೆ ತಪ್ಪು ಮಾಡಿದವನಿಗೆ, ಉಗ್ರ ಸಂಘಟನೆದಂಥವ್ರಿಗೆ, ಭಯೋತ್ಪಾದಕ ಚಟುವಟಿಕೆ ಇದ್ದವರಿಗೆ ಇವತ್ತು ಅಷ್ಟು ಆರಾಮಿರೋದ್ರಿಂದ ಇನ್ನೊಬ್ಬ ಹುಟ್ಟಲಿಕ್ಕೆ ಯಾರೂ ಹೆದರೋದಿಲ್ಲ, ಭಯೋತ್ಪಾದನೆ ಹುಟ್ಟಲಿಕ್ಕೆ. ಅಂಥ ಒಂದು ಅಷ್ಟು ನೆಗ್ಲಿಜೆನ್ಸಿ ಈ ಸರ್ಕಾರದಲ್ಲಿ, ಪ್ರತಿಯೊಂದು ಕೂಡ ನೆಗ್ಲಿಜೆನ್ಸಿ. ರೈತರ ಬಗ್ಗೆ ನೆಗ್ಲಿಜೆನ್ಸಿ, ಆದಷ್ಟು ಬೇಗನೆ ಸ್ಪಂದನೆ ಮಾಡೋಂಗಿಲ್ಲ. ಮೊನ್ನೆ ಒಂದು ಭಾಳಷ್ಟು ನಿಮ್ಮ ಮೀಡಿಯಾದಲ್ಲಿ ಭಾಳಷ್ಟು ಹರಿದಾಡ್ತಿದ್ದು, ಪತ್ರಿಕೆಯಲ್ಲಿ ಬಂದಿದೆ. ಈ ಗಾಂಜಾ ಮತ್ತು ಅಫೀಮು, ಮಾದಕ ದ್ರವ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಕೂಡ ಹೆಚ್ಚು ಬಳಕೆ ಆಗ್ತಾ ಇರುವಂಥದ್ದು. ಇದು ಕೂಡ ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟವಾದಂಥ ಒಂದು ಬೆಳವಣಿಗೆ ಬೆಳೀತಾ ಇದೆ. ಇದರಿಂದ ಭಾಳಷ್ಟು ಯುವಕರು ಕೂಡ ಹಾಳಾಗ್ತಾರೆ. ಇಂಥೆಲ್ಲ ಕಾನೂನುಗಳ ಒಳಗಡೆನೂ ಕೂಡ ನಮ್ಮಲ್ಲಿ ಬೆಂಗಳೂರಿನಲ್ಲಿ, ಬಿಜಾಪುರದಲ್ಲಿ ಆ ಉಗ್ರರ ಒಂದು ಚಟುವಟಿಕೆ ಇದ್ದಂಥವ್ರು ಅರೆಸ್ಟ್ ಆಗ್ತಾರೆ. ಎಷ್ಟೋ ವರ್ಷಗಳಿಂದ ಬಿಜಾಪುರಲ್ಲಿ ಮೊನ್ನೆ ತಲೆಮರೆಸ್ಕೊಂಡಂಥ ವ್ಯಕ್ತಿ ಮನೆ ಸಿಕ್ಕ ಬಿಜಾಪುರದಾಗ. ಅವ್ನು ಬಂದು 20 ವರ್ಷ ಇಲ್ಲಿ ಅದಾನ. ಆ ತಮಿಳ್ನಾಡಿನಲ್ಲಿ ಒಂದು ಕೃತ್ಯ ಘಟಿಸಿತ್ತು. ಆ ವ್ಯಕ್ತಿ ಬಿಜಾಪುರಲ್ಲಿ ಸಿಗ್ತಾನೆ. ಇಷ್ಟು ಕಾನೂನಲ್ಲಿ ಸಡಿಲಿಕೆ ಇರೋದರಿಂದ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ಬಿಟ್ಟೆ. ಇವರು ತಮ್ಮ ಕುರ್ಚಿ ಜಗ್ಗಾಟದಲ್ಲಿ ಸರ್ಕಾರ ನಡೆಸುತ್ತ ಇದರಲ್ಲಿ ಇವ್ರು ಗಮನ ಹರಿಸ್ತಾ ಇಲ್ಲ. ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗುವಂಥ ಜಂಜಾಟದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಲ್ಲರೂ ಕೂಡ ತಮ್ಮಲ್ಲಿ ಬಿಜಿ ಆಗಿಬಿಟ್ರೆ, ಅಕಸ್ಮಾತ್ ಇದನ್ನು ನಾನು ಅದೇ ಅವ್ರ ಹೇಳಿಕೆ ನೋಡಿದೆ, ನನಗೆ ಅಪಮಾನ ಆಗ್ತದ ಇಲ್ಲಿ ಗೃಹ ಇಲಾಖೆಗೆ ಅನ್ನುವಂಥದ್ದು ಹೇಳಿದ್ರು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಘಟನೆ ಆಗ್ತದೆ? ನಿನ್ನೆ ನೋಡಿ ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆಯಿತು. ಅಂಥ ಒಂದು ಇದರಲ್ಲಿ ಈ ರೀತಿ ಉಗ್ರರು ಬಹುತೇಕ ಪಾಕಿಸ್ತಾನ ಬಾರ್ಡ್ರದಾಗಿಲ್ಲ, ನಮ್ಮ ದೇಶ ಒಳಗಡೆನೇ ಇದ್ದಾರೆ. ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಂತರಿಕ ಭಯೋತ್ಪಾದಕರು ಹೆಚ್ಚಾಗಿದ್ದಾರೆ ನಮ್ಮ ದೇಶದಲ್ಲೇ, ಆಂತರಿಕವಾಗಿದ್ದಾರೆ. ಇಲ್ಲಿ ಅವರನ್ನು ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಅವ್ರನ್ನ ವ್ಯವಸ್ಥಿತವಾಗಿ ತಯಾರು ಮಾಡುವಂಥ ಒಂದು ಏನೋ ಕೆಲಸ ಕಾರ್ಯ ಇಲ್ಲಿ ನಡೀತದೆ. ಅದನ್ನು ಮಟ್ಟ ಹಾಕಬೇಕು. ಮೊದಲು ಮುಗ್ಧರನ್ನು ಈ ಚಟುವಟಿಕೆಗೆ ತಲೆ ತುಂಬಿ ತೊಡಗಿಸುವಂಥ ಕೆಲಸ ನಮ್ಮಲ್ಲಿ ನಡೆದಿದೆ. ನಿನ್ನೆ ಒಬ್ರು ಯಾರೋ ನೋಡಿದೆವು, ಯಾರೋ ಡಾಕ್ಟ್ರ್ ಅವನ ಮನೆಯಲ್ಲೇ ಎಷ್ಟೋ KG ಗಟ್ಟಲೆ ಆ ಸ್ಫೋಟಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರಗಳು ಸಿಕ್ಕಾವು. ಅಂದರೆ ಇದರ ಅರ್ಥ ಎಜುಕೇಟೆಡ್ ಕೂಡ ಇಂಥದ್ರಲ್ಲಿ ಭಾಗಿಯಾಯ್ತು. ಇದು ಲಾಂಗ್ ಪ್ರೊಸೆಸ್ಸಿಂದ ಕಂಡು ಹಿಡಿದಾರೆ. ಅಂದರೆ ಇನ್ನೂ ನಾವು ಯಾವ ರೀತಿಯಲ್ಲಿ ಫಾಸ್ಟಾಗಿ ಕೆಲಸ ಮಾಡಬೇಕು ಅನ್ನೋವಂಥದ್ದು ಅರ್ಥ ಮಾಡ್ಕೋಬೇಕಾದ್ರೆ, ಅದ್ರ ಜೊತೆಯೇ ಇವತ್ತೇನು ಜೈಲುಗಳಲ್ಲಿ ಈ ರೀತಿ ರಾಜಾರೋಷವಾಗಿ ಆ ಕೈದಿಗಳಿಗೆ ICRMA ಒಂದೇನು ವ್ಯವಸ್ಥೆ ಮಾಡಿಕೊಡುವಂಥ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ. ಅದೇ ರೀತಿ ಗೃಹ ಮಂತ್ರಿಗಳು ಇವತ್ತು ತಾವು ರಾಜೀನಾಮೆ ಕೊಡಬೇಕು, ತಾವು ಈ ನಿಭಾಯಿಸುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾರೆ.
ಕಬ್ಬು ಬೆಳೆಗಾರರದು ಈಗಾಗಲೇ ನಿಮಗೆ ಗೊತ್ತು, ನಿಮ್ಮ ಎದುರುಗಡೆ ಬಂದದ, ಆಮೇಲೆ ನಮ್ಮ ಎದುರುಗಡೆ ಬಂದದ್ದು ಮುಗಿದೋದಲ್ಲ ಅದ್ರದ್ದು ಹೋರಾಟ. 3,300 ರೈತರು ಒಪ್ಕೊಂಡ್ಬಿಟ್ರ. ಇನ್ನೂ ಕೆಲವ್ರೇನು ಮುದೋಳದಾಗ ಸ್ವಲ್ಪ ಫ್ಯಾಕ್ಟ್ರಿಯವ್ರಿಗೆ ಅವರಿಗೆ ಹೊಂದಾಣಿಕೆ ಇಲ್ಲ. ಅಲ್ಲಿ ಫ್ಯಾಕ್ಟ್ರಿಯವ್ರಿಗೇನೋ ವೈಯಕ್ತಿಕ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣಿಸ ಅಲ್ಲಿ ಮಾಡ್ತಾಯಿದ್ದಾರೆ. ಬೇರೆ ಇಂಡಿ ತಾಲೂಕಿನಲ್ಲಿ ನಾನು ಇದು ಬೆಳಿಗ್ಗೆ ಆ ಕಡೆ ಇದ್ದೆ, ಫ್ಯಾಕ್ಟ್ರಿಗಳು ಸಾಗಣೆ ನಡೀತದೆ, ಕಬ್ಬು ನುರಿಸ್ತಾ ಇದ್ದಾರೆ. ನಗರ ಶಾಸಕರು ಏನೋ ಅದು ರೈತರ ಬೈದು ಕೇಳಿದ್ರೆ ಚಲೋ ಆಕ, ನಾ ಅಂದ್ರೆ ಮತ್ತೆ ರಾಜಕಾರಣ ಹಾಕವ. ವಿಡಿಯೋ ನೋಡ್ಕೋತ ಕಿಸಿನ ಜೇಲ್ನಾಗ ಕಾಲು ಕಳೆಯತ್ತಾರ ಅಂದ್ರೆ ಇನ್ನೊಬ್ಬ ಯಾಕೆ ಉಗ್ರ ತಯಾರಾಗಂಗಿಲ್ಲ? ಇವರು ಇನ್ನೊಬ್ಬ ಉಗ್ರ ತಯಾರ ಪ್ರಚೋದನೆ ಮಾಡ್ದಂಗೆ ಅವ್ರು ಆರಾಮಿಟ್ರ ಏನೂ ತ್ರಾಸ ಇರಲ್ಪ, ಒಳಗೋದ್ರು ಆರಾಮಿರ್ಬೋದು, ಶಿಸ್ತಂಗೆ ಊಟ ಮಾಡ್ಬೋದು, ಚೇನಿ ಹೊಡಿಬೋದು, ವಿಡಿಯೋ ನೋಡ್ಬೋದು, ಫೋನಾಗ ಮಾತಾಡ್ಬಿಡ್ತೀವಿ. ಈ ಸಂದೇಶ ಪಾಸ್ ಆಗ್ತದ. ಇದ್ರ ಸಲುವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ, ಬಿಗಿ ಮಾಡುವಲ್ಲಿ ನೀವು ವಿಫಲರಾಗಿರ್ತೇಳಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಪ್ರತ್ಯೇಕ ಸಭೆಯನ್ನು ಕರೆದು ಇದನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ನೀವು ಹೆಚ್ಚು ಸುದ್ದಿ ಮಾಡ್ಬೇಕಂತ ನಮ್ಗೆ ವಿನಂತಿ ಅದ. ನೀವು ಕೇಳೋದು ತಪ್ಪತ್ತಲ್ಲ, ಇದ್ರ ಕಡೆ ಹೆಚ್ಚು ಗಮನ ಕೊಡ್ರಿ. ಸಣ್ಣ ಪುಟ್ಟು ಇವೆಲ್ಲ ಏನಾಗ್ತಾರಲ್ಲ ಬ್ರ್ಯಾಂಡ್ಗಳಿಗೆ ಫೈರ್ ಅಂಥವಕ್ಕೆಲ್ಲ ಆಮೇಲೆ ನೋಡೋಣತ್ತ. ಮೊದಲು ಇದು ದೇಶಕ್ಕೆ, ನಮ್ಮ ರಾಜ್ಯದಲ್ಲಿ ಅದು ವಿಶೇಷವಾಗಿ ಇದು ರಾಜ್ಯದಾಗ ಪ್ರತಿ ಸಲ ಘಟಿಸ್ತಾ ಇರ್ತದೆ. ಹಂಗೆ ಮೊಬೈಲ್ ಅಂತರೂ ನಾವು ಭಾಳ ವರ್ಷದಿಂದ 20 ವರ್ಷದಿಂದ ಕೇಳ್ಕೊತ ಬಂದ್ವಿ. ಇದು ಉಗ್ರರಿಗೆ ಅವ್ರಿಗೆ ಅಲ್ಲಿ ಯಾರೂ ಭೇಟಿಯಾಗಲ್ಲ, ಸುದ್ದಿ ಕೊಡಬಾರ್ದು. ಒಂದು ನಾನು ಪರಪ್ಪನ ಆಗ್ರಹ ಅದಲ್ಲ, ಆ ಜೈಲಿಗೆ ಹೋಗಿದ್ದೆ ಒಂದು ಸಲ. ನಾನು ಎಮ್.ಎಲ್.ಎ ಇದ್ದಾಗ ನಮ್ಮದೊಂದು ಸಮಿತಿ ಇತ್ತು, ಅಂದ್ರೆ ಕಮಿಟಿ ಮಾಡ್ತಾರಲ್ಲ, ಆ ಸಮಿತಿ ಇದಕ್ಕೆ ತನಿಖೆ ಹೋಗಿದ್ದೇನೋ. ಅಲ್ಲಿ PWD ಕಮಿಟಿ ಇದ್ದಕ್ಕೆ ಯಾವುದೋ ಒಂದು ಇದು ಆಗಿದೆ ಅಂತೇಳಿ ಅಲ್ಲಿ ಕೆಲವೊಬ್ರು ಭೇಟಿಯಾಗ ಕೊಡಲಿಲ್ಲ ನಮಗೆ. ಈ ಛಾಪಾಕ್ಕಾಗದ ಹಗರಣ ವ್ಯಕ್ತಿ ಇದ್ದಲ್ಲ ಯಾರವ, ತೆಲಗಿ ಭೇಟಿಯಾಗ ಬ್ಯಾನ್ ಇತ್ತು. ಸಾರ್ವಜನಿಕರು ಅಥವಾ ಯಾರೇ ವಿಚಾರ ಜೋಡಿ ಮಾತಾಡಬಾರ್ದು, ದೂರಿಂದ ನೋಡ್ರಿ ಅಂತ ಹೇಳಿದ್ರು ನಮಗೆ. ಅದೇ ತೆಲಗಿಗೆ ಅಂದ್ರೆ ಈ ರೀತಿ ಇದ್ನಂತೂ ಇವ್ರನ್ನೂ ಯಾರೂ ಭೇಟಿ ಮಾಡಕ್ಕೆ ಕೊಡ್ಬಾರ್ದು. ಯಾಕೆ ಇವ್ರೇನು ಸಂದೇಶ ಹೊರಗೆ ಕಳಿಸ್ತಾರೆ, ಒಳಗೆ ಬರ್ತಾವೆ, ಇಂತು ಆಗ್ಬಾರ್ದು ತಿಳ್ಕೊಂಡು ಇವರೆಲ್ಲ ನಿರ್ಬಂಧ ಇರ್ತದೆ. ಇಂಥವ್ರ ಕೈಯಾಗೆ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಏನಾಗ್ತಾರೆ ಸುಡ್ಗಾಡು, ಆ ಮೊಬೈಲ್ದಾಗ ಇವರು ವಿಡಿಯೋ ನೋಡಿ ಫೋನ್ದಾಗ ಮಾತಾಡಿ ಇಷ್ಟೆಲ್ಲ ಆರಾಮಿದ್ರೆ ಇವತ್ತಿನ ವ್ಯವಸ್ಥೆ ಎಲ್ಲಿಗೆ ಹೋಗ್ಬಿಟ್ಟದ? ಈಗ ರಾಜ್ಯ ಸರ್ಕಾರ ಕಾನೂನು ಇದರಲ್ಲಿ ವಿಫಲ ಆಗಿದೆ, ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಅಂತೂ ಎಲ್ಲ ಕಡೆ ಆಗ್ತದೆ. 1 ಮಿನಿಟ್ ದೇಶದಲ್ಲೇ ಆಗಿದೆ ಬ್ಲಾಸ್ಟ್ ಆಗ್ತಿರ್ತದೆ. ಅಲ್ರಿ ಡೆಲ್ಲಿ ಬೇರೆ, ಬಿಜಾಪುರ 1 ಮಿನಿಟ್ ಬರೀ ನೀವು ಕೇಳೋದು ಕರೆಕ್ಟ್. ದಿಲ್ಲಿನೇ ಬಿಜಾಪುರೇ, ಬೆಂಗಳೂರೇ. ಆ ಲೆವೆಲ್ಗೆ ಅದು ದೊಡ್ಡದೆ, ನಮ್ಮ ಲೆವೆಲ್ಗೆ ಇದು ದೊಡ್ಡದೆ. ಎಲ್ಲಿ ಆಗ್ಬಾರ್ದು ಇಡೀ ದೇಶದಾಗ. ನಾನು ಹೇಳ್ತಾ ಇರೋದು ಜೇಲ್ ಅಲ್ಲಲ್ಲ, ನಾ ಏನು ಹೇಳ್ತೀನಿ ಪೂರ ಕೇಳ್ರಿ. ಸ್ವಲ್ಪ ಜೇಲ್ನಾಗ ಇದ್ದಂಥವ್ರು, ಜೇಲ್ ಒಳಗಡೆ ಇದ್ದಂಥವ್ರಿಗೆ ಈ ರೀತಿ ಸವಲತ್ತು ಕೊಟ್ರೆ ಇದು ಒಂದು ಬೇರೆಯವ್ರಿಗೆ ಏನು ಸಂದೇಶ ಹೋಗ್ತದೆ? ಇದು ಒಂದು ಮೆಸೇಜ್, ರಾಂಗ್ ಮೆಸೇಜ್ ಹೋಗ್ತದೆ. ಇದನ್ನು ತಡಿಬೇಕು ಫಸ್ಟ್. ಆಲ್ರೆಡಿ ಕಾಂಗ್ರೆಸ್ ನಾಯಕರು ಒಪ್ಕೊಂಡಿದ್ದಾರೆ, ಅನಿಲ್ ಲಾಡವರು ಇದನ್ನು ಒಪ್ಕೊಂಡಿದ್ದಾರೆ. ಇದು ಮಿಸ್ಟೇಕ್ ಆಗ್ಯದ, ನೀವು ರಾಜೀನಾಮೆ ಕೊಡ್ರಿ ಅಂತ ನಾವು ಆಗ್ರಹ ಮಾಡ್ತೀವಿ ಇವ್ರನ್ನ, ಕಾನೂನು ನಮ್ಮ ಗೃಹ ಮಂತ್ರಿಗಳಿಗೆ. ಅದನ್ನು ಖಂಡಿಸಲೇಬೇಕು. ಅದನ್ನು ನಾವು ಪಾಪ ಸತ್ತಂಥವ್ರ ಬಗ್ಗೆ ನಾವು ಸಂತಾಪ ವ್ಯಕ್ತಪಡಿಸ್ಬೇಕು. ಇದು ನಮ್ಮ ಕರ್ತವ್ಯ ಅಲ್ರಿ. ನಾ ಏನು ಹೇಳ್ತೀನಿ, ಬಿಜಾಪುರದಾಗ 20 ವರ್ಷ ಇದ್ದ, ಇಲ್ಲಿ ರಕ್ಷಣೆ ಅಂಥವ್ರು ಸಿಗಾಗತ್ತೆ ಬಿಜಾಪುರದಾಗ ಅನ್ನುವಂಥದ್ದು. ಉಗ್ರ ಕೃತ್ಯಲ್ಲಿ ಇದ್ದಂಥ ವ್ಯಕ್ತಿ ಬಿಜಾಪುರದ ತಲೆಮರೆಸ್ಕೊಂಡು 15-20 ವರ್ಷ ಹೆಸರು ಬದಲಾಯಿಸ್ಕೊಂಡು ನಾವು ID ಕಾರ್ಡ್ ಮಾಡಿ, ಅವು ವಿಸಿಟಿಂಗ್ ಕಾರ್ಡ್ ಏನದ ಇದು ಆಧಾರ್ ಕಾರ್ಡ್ ಮಾಡಿಕೊಂಡು ಗೌರ್ಮೆಂಟ್ ಬ್ಯಾಂಕ್ನ ಸಾಲ ತೊಗೊಳೋಣ ಅಂದ್ರೆ ಇಷ್ಟು ನಮ್ಮ ನಗರದಾಗೆ ಅದು. ಇಂಥವ್ರಿಗೆ ಕೂಡ ರಕ್ಷಣೆ ಸಮಾಜದಲ್ಲಿ ಅಥವಾ ನಮ್ಮ ಜನರು ಗೊತ್ತಿಲ್ಲಾರಿ ಕೊಟ್ಟಾರವ್ನಿ. ಅಂದ್ರೆ ಈಗ ಡಕ್ಕೊಳಕ್ಕಿದು ನಮ್ಮದು ಇಂಡಿಯಾದಾಗ ಕರ್ನಾಟಕ ಭಾಳ ಸೇಫೆಸ್ಟ್ ಸ್ಟೇಟ್ ಅನ್ನಿಸ್ತದೆ ಇದು ಇಂಡಿಯಾ, ಇದು ಕರ್ನಾಟಕದ. ಅದಕ್ಕೆ ಕಾನೂನು ಸುವ್ಯವಸ್ಥೆ ನೋಡ್ರಿ, ನೀವು ಕಾನೂನು ಸುವ್ಯವಸ್ಥೆನ ಜವಾಬ್ದಾರಿ ನಾವು ಹೊತ್ತಿಲ್ಲ, ನೀವು ಹೊತ್ತಿಲ್ಲ. ನಾವು ಸಾಮಾಜಿಕ ಕಾರ್ಯಕರ್ತರು. ಸಮಾಜದಲ್ಲಿ ನಮ್ಮ ಕಿವಿ ಬಿದ್ದಂಥದ್ದು, ಕಣ್ಣಿಗೆ ಕಂಡಂಥದ್ದು, ಏನು ಜನರಿಂದ ಕೇಳಿಸಿದಂಥದ್ದು, ಸರ್ಕಾರ ಗಮನ ತರುವಂಥದ್ದು, ಇದನ್ನು ಖಂಡಿಸುವಂಥದ್ದು ನಿಮ್ಮನ್ನೆಲ್ಲ ಕರ್ತವ್ಯ. ಪತ್ರಕರ್ತರದ್ದು ಕರ್ತವ್ಯ, ನಂದು ಕೂಡ ಕರ್ತವ್ಯ. ಇಂಥವೇನಾದರೂ ದೇಶ ವಿರೋಧಿ ಅಥವಾ ಕಾನೂನು ವಿರೋಧಿ ಆಮೇಲೆ ಏನಾದರೂ ಇಂಥ ಕಂಡು ಬಂದರೆ ಅದನ್ನು ನಾವು ಸರ್ಕಾರ ಗಮನ ತಗೊಳ್ಳುವಂಥದ್ದು, ಇದನ್ನು ಕಟ್ಟುನಿಟ್ಟು ಕ್ರಮ ತಗೋಬೇಕು ಹೇಳುವಂಥದ್ದು ನಿಮ್ಮದು ಕರ್ತವ್ಯ ಕೂಡ, ನಂದು ಕರ್ತವ್ಯ ಕೂಡ. ಆ ಕೆಲಸ ನಾ ಮಾಡ್ಬೋದು. ಅದು ನಿರಂತರವಾಗಿ ಇಲಾಖೆಗಳು ಆಯಾ ರೀತಿ ಹಂತದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. 20 ವರ್ಷ ನಿಂತರೆ ಸಿಕ್ಕವೆ ಅಟ್ಲೀಸ್ಟ್, ಅದು ಬೇರೆ. ಈ ರೀತಿ ಅಡ್ಕೊಳ್ಳೋಕೆ ಜಾಗ ಐತೆ ಅಂದಂಗೆ ಐತೆ ನಮ್ಮಲ್ಲಿ. ಅದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ಯಾರೇ ಇರಲಿ, ಇವತ್ತು ಇದು ನಾವೆಲ್ಲ ಎಷ್ಟು ಚಿಂತನೆ ಮಾಡ್ಬೇಕಂದ್ರೆ, ಇವತ್ತು ವೈಫಲ್ಯ ಆಗ್ಯದ ಕಾರ್ಯಾಗ್ರಹದಾಗ ಈ ರೀತಿ ಮಾಡ್ತಾಯಿದ್ರೆ ಇದು ನಾವು ಖಂಡಿಸಲೇಬೇಕು. ನಾವು ಒಂದು ರಾಜಕೀಯ ಪಕ್ಷವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ಖಂಡಿಸ್ತೀವಿ. ಇದನ್ನು ಇವ್ರ ಮಂತ್ರಿಗಳು ಜವಾಬ್ದಾರಿ ಹೊತ್ಕೋಬೇಕು, ತಪ್ಪು ಒಪ್ಕೋಬೇಕು. ಇದು ಅವರ ವ್ಯವಸ್ಥೆ
ಇಲ್ಲಿ ಹಾಳಾಗ್ಯದ ಅನ್ನೋಂಥದ್ದು ನಾವು ಪಕ್ಷದಿಂದ ಒತ್ತಾಯ ಮಾಡ್ತೀವಿ ಅವ್ರ ಮೇಲೆ. ನಮ್ಮದು ಹೋರಾಟ ಕೂಡ ಇದೆ. ಯುವ ಮೋರ್ಚಾ ಕಾರ್ಯಕರ್ತರು ಕೂಡ SP ಕಚೇರಿಗೆ ಹೋಗಿ ಇವತ್ತು ಅವರಿಗೆ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಮನವಿ ಕೊಡ್ಲಿಕ್ಕೆ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತು ಹೋಗ್ಯಾರ. ಇದು ಎಚ್ಚರಿಸುವಂಥದ್ದು ಕರ್ತವ್ಯ. ನಾವು ವಿರೋಧ ಪಕ್ಷದಾಗ ಅಥವಾ ನಾವು ಆಡಳಿತ ಪಕ್ಷದಲ್ಲಿ ಸಂಬಂಧ ಇಲ್ಲ, ಎಚ್ಚರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಆದರೂ ಒಂದು ಚಿಂತನೆ ನೀವೆಲ್ಲ ಪತ್ರಕರ್ತರಿದ್ರೆ ನೀವು ಮಾಡಬೇಕು, ಈ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು. ಯಾವುದೋ ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಏನು ನಡೀತಾ ಇದೆ ಅನ್ನೋಂಥದ್ದು, ಯಾವ ಚಟುವಟಿಕೆಗಳು ನಾವು ಏನಪ್ಪ ಅಲ್ಲಿ ಬಂದು ಕಾಶ್ಮೀರದಾಗ ಫೈರಿಂಗ್ ಮಾಡತ್ತಾರ, ಅಲ್ಲಿ ಫೈರಿಂಗ್ ಮಾಡತ್ತಾರ, ಅವ್ರು ಸೈನಿಕರು ಹೊಡಿತಾರೆ, ಗೊತ್ತಾದ ಸೈನಿಕರು ಹೊಡಿತಾರೆ. ಇಲ್ಲಿ ಒಳಗಿಂದೊಳಗೆ ಬೆಳೀಲಕ್ಕತ್ತದಲ್ಲ ಇದನ್ನ ಯಾರು ಕಂಡು ಹಿಡಿಬೇಕಿದು. ಒಳಗಿಂದೊಳಗೆ ಕಂಡು ನಡೀತಾ ಇದೆ ಅಂದ್ರೆ ಇಲ್ಲಿ ಏನೋ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇಂಡೈರೆಕ್ಟ್ಲಿ ಬೆಂಬಲ ಐತಿ ನಮ್ಮ ದೇಶದಾಗ ಅನ್ನುವಂಥದ್ದು ಒಂದು ಸಂಖ್ಯೆ ವ್ಯಕ್ತ ಆಗ್ತದೆ ನಮಗೆ. ಇಲ್ಲಿ ನಮ್ಮ ಬಿಜಾಪುರ ಕರ್ನಾಟಕ ಅಂತಲ್ಲ, ಕೆಲವೊಂದು ಕಡೆ ಆ ಉಗ್ರರು ನಮ್ಮಲ್ಲಿ ಹುಟ್ಟಿಸ್ತಾ ಇದ್ದಾರೆ. ಇವತ್ತು ಕುಕ್ಕರ್ ಸ್ಫೋಟ ಆಯಿತು ಬೆಂಗಳೂರದಾಗ, ಅದು ಯಾವುದೋ ಹೋಟೆಲ್ ಯಾವುದ್ರಿ ಅದು ಕ್ಯಾಂಟೀನ್ ಹಾಂ ಅಲ್ಲಿ ಇದು ಆಯಿತು. ಇದು ನೀವು ನೋಡ್ತಾ ಇದ್ದೀರಿ, ಇದು ಭಾಳ ಅಲ್ಲಿ ಅದಕ್ಕಿಂತ ಭಾಳ ಕೆಟ್ಟ ಇದು ಭಾಳ ಭಯಾನಕ ಇದು. ಯಾಕಂದ್ರೆ ನೀವು ಡ್ರೆಸ್ ಕೋಡ್ ಮ್ಯಾಗ ಉಗ್ರ ನೋಡಿ ಗುಂಡು ಹೊಡಿತೀರಿ ನೀವು. ನಿಮ್ಮಂಥ ಡ್ರೆಸ್ ಮ್ಯಾಗ ಉಗ್ರರು ಅಡ್ಯಾಡತ್ತಾರ ಬಿಜಾಪುರದಾಗ ಬೆಂಗಳೂರದಾಗ ಅಲ್ಲಿ ಇಲ್ಲಿ ಅಂದ್ರೆ ಹೆಂಗೆ ಕಂಡು ಹಿಡಿಯವ್ರು ನೀವು? ಇದನ್ನು ಚಿಂತನೆ ಪ್ರತಿಯೊಬ್ಬರು ಮಾಡೋಕ್ಕೂ ಇವತ್ತು ಮತ್ತು ಇದೇ ಮನೆಗೆ ಹುಡ್ತಾನೆ ಉಗ್ರ, ಇದೇ ಮನೆಗೆ ಅದನ್ನು ಕಂಡು ಹಿಡಿದು ಕಷ್ಟ ಆಗ್ಬಿಟ್ಟದ ಇಂಡಿಯಾದಾಗ ಅಥವಾ ನಮ್ಮ ಕರ್ನಾಟಕದಾಗ. ಬಾಂಗ್ಲಾದೇಶಿಗರು ವಿಜಯಪುರದಲ್ಲಿ ಜಾಸ್ತಿ ಸಾಕಷ್ಟು ಸುದ್ದಿಗಳು ಹೌದು ಅದಾವ. ಅದರ ಬಗ್ಗೆ ನಿಮ್ಮ ಸರ್ಕಾರ ಇದ್ದಾಗಲೂ ನೀವು ಸಚಿವ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।